ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಮ್ಮದು ಪಾಪುಗೆ 1 ಇಯರ್ ಆಯಿತು. ಅವಳದು ಬರ್ಡೇ ನಾವು ಸಿಂಪಲ್ಲಾಗಿ ಮಾಡಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ನಮ್ಮದು ಮನೆ ಹತ್ರನೇ ಅದು ಥಿಯೇಟರ್ ಕಮ್ ಸೆಲೆಬ್ರೇಷನ್ ಅನ್ನೋ ಥರ ಬರುತ್ತಲ್ಲ, ಸೊ ಅಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ವಿ. ಅದ್ರ ಹೆಸರು ಬಂದು ದ ಗಲಾ ಟೌನ್ ಅಂಥೇಳಿ. ನಾನು ಜಾಸ್ತಿ ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ. ನನ್ನದು ಫ್ರೆಂಡ್ ಸರ್ಕಲ್ ಅಷ್ಟೇ ಇರುತ್ತಲ್ಲ, ಡೈಲಿ ಕಾಂಟ್ಯಾಕ್ಟ್ ಅಥವಾ ಆ ಥರ ಇರೋ ಫ್ರೆಂಡ್ಸ್ ಅಷ್ಟೇ, ಒಂದು 10 ಜನ ಅಷ್ಟೇ ಇದ್ವಿ ನಾವು. ಅವರಿಗಷ್ಟೇ ಇನ್ವೈಟ್ ಮಾಡಿದ್ದೆ. ಅವರಿನ್ನೂ ಬರೋದು ಲೇಟ್ ಇತ್ತು. ನಾವು ಮುಂಚೆನೇ ಒಳಗಡೆ ಬಂದು ಯಾವ ಥರ ಎಲ್ಲ ಸೆಟಪ್ ಮಾಡಿದೆ ಅಂಥೇಳಿ ನೋಡ್ತಾ ಇದ್ವಿ. ನಮ್ಮ ಬಂಗಾರಿ ಫುಲ್ ಒಂಥರ ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡಿ ಸರ್ಪ್ರೈಸ್ ಆಗಿಬಿಟ್ಟಿದ್ಲು. ಅದನ್ನೆಲ್ಲ ನೋಡ್ತಾ ಇದ್ಲು ಅವಳು. ಇವಾಗ ರೀಸೆಂಟಾಗಿ ಬೇರೆ ಮುಡಿ ಕೊಟ್ವಿ ಅಲ್ಲ ನಾವು, ಹಾಗಾಗಿ ತಲೆಯಲ್ಲಿ ಕೂದಲಿಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಕೇಕ್ ಒಂದು 2.5 kg ಆರ್ಡ್ರ್ ಮಾಡಿದ್ವಿ. ಎಲ್ಲ ಸೆಟಪ್ ಮಾಡಿದ್ರಲ್ಲ, ಫ್ರೆಂಡ್ಸ್ ಕೂಡ ಎಲ್ಲ ಬಂದಿದ್ದರು. ಫಸ್ಟೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿಬಿಟ್ವಿ ನಾವು. ಅವಳಿಗೂ ಎಲ್ಲರನ್ನು ನೋಡಿ ಒಂಥರ ಖುಷಿ ಆಗಿಬಿಟ್ಟಿದ್ಲು ಅವಳು. ಮತ್ತೆ ಇಲ್ಲ ನಮ್ಮ ಜೊತೆಗೇ ಬೆಂಗಳೂರಲ್ಲಿ ಇರ್ತಾರೆ. ಇವ್ರ ಅಕ್ಕ ಮತ್ತು ಇವ್ರ ಡ್ಯಾಡಿ ಎಲ್ಲ ಬರ್ಡೇ ದಿನ ಮಾರ್ನಿಂಗ್ ಬಂದರು. ಊರಿಂದ ನೈಟ್ ಬಿಟ್ಟರೆ ಮಾರ್ನಿಂಗ್ ಬೆಳಗ್ಗೆ ರೀಚ್ ಆಗ್ತೀವಿ. ಸೊ ಟಯರ್ಡ್ ಆಗಿದ್ದರು, ಬಟ್ ಸ್ಟಿಲ್ ಬರ್ಡೇ ಅಂಥೇಳಿ ಫುಲ್ಲು ಜೋಶಲ್ಲಿ ಇದ್ದರು. ಎಲ್ಲರೂ ಅವಳಿಗೆ ಚೇರ್ಸ್ ಮಾಡ್ತಿದ್ರು. ಅದು ಫೈರ್ ಥರ ಬೇರೆ ಬರುತ್ತಲ್ಲ, ಅದು ಯಾಕೋ ಹತ್ತುತ್ತಾನೆ ಇರಲಿಲ್ಲ. ಅಲ್ಲಿ AC ಆನ್ ಮಾಡಿಬಿಟ್ಟಿದ್ರು, ಹಾಗಾಗಿ ಅಲ್ಲಿ ಗಾಳಿ ಬಂದು ಎಷ್ಟು ಟ್ರೈ ಮಾಡಿದ್ರು ಹತ್ತುತ್ತಿರಲಿಲ್ಲ. ಲಾಸ್ಟಲ್ಲಿ ಅದೇನೋ ಟ್ರೈ ಮಾಡಿದ್ರು, ಅದು ಹತ್ತಿತ್ತು, ಏನೋ ಆನ್ ಆಯಿತು ಅದು ಫೈರು. ಅವಳು ಫುಲ್ ಶಾಕು ನಮ್ಮ ಬಂಗಾರಿ ಅಂತೂ. ನನಗೆ ಅದೆಲ್ಲ ಲೈಕ್ ಮೂಮೆಂಟ್ ನೋಡಲಿಕ್ಕೆ ಒಂಥರ ಖುಷಿ. ಇವೆಲ್ಲ ಮೆಮೊರೀಸ್ ಎಲ್ಲ ಮತ್ತೆ ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅವಳು ಕೇಕ್ ಕಟ್ ಮಾಡಲಿಕ್ಕೆ ನೈಫೇ ಕೊಡ್ತಿರ್ಲಿಲ್ಲ. ಅವಳೇ ನಾನೇ ಇಟ್ಕೊತೀನಿ ಅನ್ನೋ ಥರ ಇದು ಮಾಡ್ತಾಯಿದ್ಲು. ಫೈನಲಿ ಕೇಕ್ ಕೂಡ ಕಟ್ ಮಾಡಿದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಬಂಗಾರಿ, ಹ್ಯಾಪಿ ಬರ್ಡೇ ಟು ಯು. ನಂಗೆ ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಎಮೋಷನ್ ಆಗಿಬಿಟ್ಟೆ ನಾನು. ಅದು ಫಸ್ಟ್ ಬರ್ಡೇ ಅಂತನೋ ಏನೋ ಗೊತ್ತಿಲ್ಲ, ಒಂಥರ ಫೀಲ್ ಆಗ್ತಿತ್ತು. ಇನ್ನು ಈವನ್ ವಾಯ್ಸ್ ಓವರ್ ಕೊಡಬೇಕಾದ್ರೂ ಯಾಕೋ ಒಂಥರ ಫೀಲ್ ಆಗ್ತಿದೆ. ಅವಳಿಗೆ ತಿನ್ನಿಸ್ತಿದ್ರೆ ಎಲ್ಲನೂ ತಿಂತಾನೆ. ಚಿಕ್ಕ ಮಕ್ಕಳು ಗೊತ್ತಲ್ಲ ನಿಮಗೆ, ಸಿಕ್ಕಿರೋದನ್ನೆಲ್ಲ ಬಾಯಲ್ಲಿ ಹಾಕ್ಕೊಳ್ಳೋದು. ನಾವು ಟ್ರೈ ಮಾಡ್ತಿದ್ವಿ ಆದಷ್ಟು ಕೇಕ್ ತಿನ್ಸೋದು ಬೇಡ, ಬಿಕಾಸ್ ಅದು ಹೆಲ್ದಿ ಅಲ್ಲ. ಸೊ ಸ್ವಲ್ಪನೇ ಸುಮ್ಮನೆ ನೇಮ್ಸೆಗೆ ತಿನ್ನಿಸೋಣ ಅನ್ನೋ ಥರ ತಿನ್ನಿಸ್ತಿದ್ವಿ. ಸೊ ಕೇಕ್ ಎಲ್ಲ ಕಟ್ ಆದಮೇಲೆ ಅವ್ರ ಅಜ್ಜಿ ಕೂಡ ಬಂದು ಅವಳಿಗೆ ಕೇಕ್ ತಿನ್ನಿಸಿದ್ರೆ. ಆ್ಯಕ್ಚುಲಿ ಅವಳಿಗೆ ಅವ್ರು ತಿನ್ನಿಸೋದಕ್ಕಿಂತ ನಾವೇ ಅವರಿಗೆಲ್ಲ ತಿನ್ನಿಸಿ ಅವ್ರ ಬರ್ಡೇ ಅನ್ನೋ ಥರ ಮಾಡಿಬಿಟ್ವಿ. ಬಿಕಾಸ್ ಇವಳಿಗೆ ತಿನ್ನಿಸೋದು ಕಡಿಮೆ ಮಾಡೋದು ಅನ್ನೋ ಥರ. ಅವರಪ್ಪ ಅಂತೂ ಫುಲ್ ಕಾಮಿಡಿ. ಅವರು ತಿನ್ನಲ್ಲ ಅಂದರು ನಾವು ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ವಿ. ಅದಾದಮೇಲೆ ಅವ್ರ ಅಜ್ಜಿ ಬಂಗಾರಿಗೆ ಗೋಲ್ಡ್ ಅಂತಲೇ ಏನೋ ಬಂಗಾರನೇ ಗಿಫ್ಟ್ ತೊಗೊಂಬಂದ್ಬಿಟ್ಟಿದ್ರು. ಅವರು ಚಿಕ್ಕದಾಗಿರೋ ಒಂದು ಉಂಗುರ ತೊಗೊಂಬಂದಿದ್ರು, 2 grams ಏನೋ ಇತ್ತು ಅದು. ಅವಳು ಅದನ್ನು ಹಾಕ್ಕೊಂಡು ಫುಲ್ ಮಜಾ ಮಾಡ್ತಾಳೆ. ಅವಳಿಗೇನು ಬಂಗಾರ ಸಿಕ್ಬಿಡ್ತಲ್ಲ. ಅದಾದಮೇಲೆ ಇದು ಬಂದು ಅವ್ರ ಅಕ್ಕನ ಫ್ಯಾಮಿಲಿ, ಅಂದರೆ ಅವ್ರದ್ದು ಫಸ್ಟ್ ಅಕ್ಕ ಬಂದಿರಲಿಲ್ಲ, ಇವರು ಸೆಕೆಂಡ್ ಅಕ್ಕ. ಅವರಿಗೆ ಒಬ್ಬರು ಮಗ ಮತ್ತು ಒಬ್ಬರು ಮಗಳು. ಅವರು ಎಲ್ಲ ಫೋಟೋಸ್ ತೊಗೊಂಡು ಅವಳಿಗೆ ಅವರು ಗಿಫ್ಟ್ ತೊಗೊಂಬಂದಿದ್ರು. ಆ ಫ್ರೇಮಲ್ಲಿ ಎಲ್ಲ ಅವಳದು ಫೋಟೋಸ್ ಎಲ್ಲ ಮಾಡ್ತಾರಲ್ಲ, ಇದೆಲ್ಲ ಕಾಲೇಜ್ ಮಾಡಿ ಫ್ರೇಮ್ ಥರ, ಅದನ್ನು ತೊಗೊಂಬಂದಿದ್ರು. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವಳದೆಲ್ಲ ಫೋಟೋಸ್ ಕೂಡ ಅದರಲ್ಲಿತ್ತು. ಅವಳು ಇಲ್ಲಿ ನೋಡು ನಾನು ಅಂಥೇಳಿ ತೋರಿಸ್ತಾ ಇದ್ಲು. ಅದಾದಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವರಿಂದ ನನಗೆ ಅವ್ರ ವೈಫ್ ಕ್ಲೋಸ್ ಫ್ರೆಂಡ್ ಆಗಿರೋದು. ಅವ್ರಿಗೆ ರೀಸೆಂಟಾಗಿ ಟ್ವಿನ್ಸ್ ಆಗಿರೋದು. ರೀಸೆಂಟ್ ಅಂದರೆ 1 year ಆಯಿತು ಆಲ್ಮೋಸ್ಟ್. ನಾನು ಬ್ಲಾಗಲ್ಲಿ ನಾನು ಹಾಕಿದ್ದೀನಿ. ಅವರು ಕೂಡ ಕೇಕೆಲ್ಲ ತಿನ್ನಿಸಿ ಹೋದರು. ಅದಾದಮೇಲೆ ನನ್ನ ಹಸ್ಬೆಂಡ್ ಅದೆಲ್ಲ ಅವ್ರದ್ದು ದೊಡ್ಡಮ್ಮನ ಮಗಳಿಗೂ ಕೂಡ ಇನ್ವೈಟ್ ಮಾಡಿದ್ವಿ. ಅಂದರೆ ಅವರು ಬೆಂಗಳೂರಲ್ಲೇ ಇರ್ತಾರೆ. ಸೊ ಬೆಂಗಳೂರಲ್ಲಿ ಯಾರು ನಮಗೆ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಇದ್ರಲ್ಲ, ಅವ್ರಿಗೆ ಅಷ್ಟೇ ಕರೆದಿದ್ದು. ಟೋಟಲ್ ಒಂದು 4 ಫ್ಯಾಮಿಲಿ ಅಷ್ಟೇ ಇದ್ದಿದ್ದು. ಅವರು ಅವಳಿಗೆ ಕೇಕ್ ತಿನ್ನಿಸಿ ಫೋಟೋಸ್ ಎಲ್ಲ ತೊಗೊಂಡು ಲಾಸ್ಟ್ ಅನ್ನೋದಕ್ಕಿಂತ ಸ್ಪೆಷಲ್ ಆಂಟಿ ಅದು. ನಮ್ಮದು ಹಳೆ ಮನೆ ಇದು ಪಕ್ಕದ ಮನೆ ಆಂಟಿ ಅದು. ನಾವು ಯಾವಾಗಲೂ ಅವ್ರ ಬರ್ಡೇ ಮಿಸ್ ಮಾಡೋದಿಲ್ಲ. ಇಟ್ಸ್ ಫಸ್ಟ್ ಟೈಮ್ ನಮ್ಮ ಪಾಪು ಬರ್ಡೇ ಅಂಥೇಳಿ ಬಂದಿರೋದು. ಅವಳಿಗೆ ಬ್ಯಾಂಡ್ ಹಾಕ್ಬಿಟ್ಟಿದ್ವಿ ನಾವು. ಇಷ್ಟೊತ್ತು ಅಬ್ಸರ್ವ್ ಮಾಡಿರಲಿಲ್ಲ. ಅವಳು ಸಡನ್ನಾಗಿ ನೆನಪಾಗಿ ಅದನ್ನು ಯಾವಾಗ ತೆಗಿತೀನಿ ಅಂಥೇಳಿ ತೆಗೆದು ಬಿಸಾಕ್ಬಿಟ್ಲು. ಅದಾದಮೇಲೆ ಎಲ್ಲರೂ ಕೇಕ್ ತಿನ್ನಿಸಿ ಲಾಸ್ಟಲ್ಲಿ ನಂದು
ತಂಗಿ ಕೂಡ ಬಂದು, ತಂಗಿ ಜೊತೆಗೆ ತಂಗಿ ಫ್ರೆಂಡ್ಸನ್ನು ಕೂಡ ಕರೆದಿದ್ಲು ಅವಳು. ಅವ್ರಿಗೆ ಬಂದು ಅವಳಿಗೆ ಡಾಲ್ ಗಿಫ್ಟ್ ತೊಗೊಂಬಂದಿದ್ದು, ಅದೆಲ್ಲ ತಿನ್ನಿಸಿ ಎಲ್ಲರೂ ಒನ್ ಟೈಮ್ ಫೋಟೋಶೂಟ್ ಮಾಡಿ ಒಂಥರ ಫ್ಯಾಮ್ಲಿ ಫೋಟೋ ಥರನೇ ಆಗಿ ಎಲ್ಲರೂ ಫೋಟೋಶೂಟ್ಸ್ ಎಲ್ಲ ಮಾಡಿ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ನಾನು ಬಂಗಾರಿದು ಹುಟ್ಟಿದಾಗಿಂದ ಇಲ್ಲಿವರೆಗೂ ಎಲ್ಲ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಕ್ಯಾಪ್ಚರ್ ಮಾಡಿದ್ದೆ. ಅದನ್ನು ಥಿಯೇಟರ್ ಇರುತ್ತಲ್ಲ, ಸಾರಿ ದೊಡ್ಡ ಸ್ಕ್ರೀನ್ ಇರುತ್ತಲ್ಲ, ಅದರಲ್ಲಿ ತೋರಿಸಿದ್ರಾಯ್ತು ಅಂಥೇಳಿ ಅದನ್ನು ತೋರಿಸ್ತಾ ಇದ್ದೆ. ನೀವು ಕೂಡ ನೋಡಿ. She puts her hand in mine. We wanna chase the night, wanna dance to the night. Gold stars from the sky, just two hearts running wild. Never sleep, never stop, never shut from the top. We're gonna be two hearts running wild. ಗೊತ್ತಿಲ್ವಾ? ಹಂಗೆ ಕೇಳಿಸ್ತಾ ಇದೆ. ಲೆಮನಾ?
ಇಷ್ಟಪಟ್ಟರು ಆಯಿತಾ. ಅಂದರೆ ಅವಳದ್ದು ಆಲ್ಮೋಸ್ಟ್ ನಾನು ಯೂನಿಕ್ ಪೋಸ್ ಕೊಟ್ಟಿರ್ತಾಳಲ್ಲ ಅದನ್ನೇ ಕ್ಯಾಪ್ಚರ್ ಮಾಡಿದ್ದೆ. ಅದಾದಮೇಲೆ ನನ್ನ ಹಸ್ಬೆಂಡು ದೊಡ್ಡಮ್ಮನ ಮಗಳು ಅಂದಿದ್ನಲ್ಲ, ಅವರು ಜೊತೆಗೆ ಅವರು ಮತ್ತು ಅವ್ರ ಮಗಳು ಡ್ಯಾನ್ಸ್ ಮಾಡ್ತೀವಿ ಸಾಂಗ್ ಹಾಕು ಮೋನಿಕಾ ಇದ್ದಲ್ಲ ಅದನ್ನು ಹಾಕಿ, ಮತ್ತು ಅವರಿಬ್ಬರು ಚೆನ್ನಾಗೇ ಡ್ಯಾನ್ಸ್ ಮಾಡಿದ್ರು. ನಮ್ಮ ಬಂಗಾರಿ ನೋಡಿ ಅಲ್ಲಿ ಫುಲ್ ಅವ್ರನ್ನೇ ನೋಡ್ತಾ ಇದ್ಲು. ಎಲ್ಲ ಎಂಜಾಯ್ ಮಾಡಿದ್ವಿ. ಅವ್ರ ಡ್ಯಾನ್ಸ್ ಆದಮೇಲೆ ನಮ್ಮದು ಫೇವ್ರೇಟ್ ಡ್ಯಾನ್ಸ್ ಮಾತ್ರ ನಾನಂತರೂ ಮಿಸ್ ಮಾಡಲ್ಲ, ಅದು ಪ್ರಣೇಶ್ ಮತ್ತು ಸ್ಮಿತಾ. ಅವರು ಎಷ್ಟು ಎನರ್ಜೆಟಿಕ್ ಮಾಡ್ತಾರೆ ಗೊತ್ತಾ. ಅದಕ್ಕೆ ನಾನು ಆಂಟಿಗೆ ಹೇಳಿದ್ದೀನಿ ಡ್ಯಾನ್ಸ್ ಕ್ಲಾಸ್ ಸೇರಿಸಿ ಆಂಟಿ ಅಂತ ಹೇಳಿ. ಅವರು ಕೂಡ ಡ್ಯಾನ್ಸ್ ಮಾಡಿ ಅದಾದಮೇಲೆ ನನ್ನ ಹಸ್ಬೆಂಡು ಸುಮ್ಮನೆ ಪಾಪನ್ನ ಎತ್ಕೊಂಡು ಸುಮ್ಮನೆ ಅವಳಂತೂ ಸಿಕ್ಕಾಪಟ್ಟೆ ನೋಡಿ ಅವಳು ನಗ್ತಾನೇ ಇದ್ಲು, ಸಾಂಗ್ ಮುಗಿಯೋವರೆಗೂ ನಗ್ತಾ ಇದ್ಲು. ಅದನ್ನು ನೋಡಲಿಕ್ಕೆ ಚೆಂದ ನಮಗಂತೂ. ನಂಗೆ ಏನೋ ಗೊತ್ತಿಲ್ಲ, ಒಂಥರ ಮಿಕ್ಸ್ಡ್ ಎಮೋಷನ್ನು, ಒಂಥರ ಖುಷಿ ಆಗ್ತಿತ್ತು, ಒಂಥರ ಅಯ್ಯೋ ಇಷ್ಟು ಬೇಗ 1 ಇಯರ್ ಆಯ್ತಲ್ಲ ನಮ್ಮ ಪಾಪುಗೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರಲ್ಲ ಅವರು. ಇನ್ನೂ ಲಾಸ್ಟ್ ಇವಾಗೇನೋ ಡೆಲಿವರಿ ಆಯ್ತೇನೋ ಅನ್ನೋ ಥರ ಫೀಲಲ್ಲಿದ್ದೆ ನಾನು. ಆಲ್ರೆಡಿ 1 ಇಯರ್ ಆಗಿಬಿಟ್ಟಿತ್ತು. ಎಲ್ಲ ಆದಮೇಲೆ ಅಲ್ಲೇ ನಿಯರ್ ಬೈ ರೆಸ್ಟೋರೆಂಟ್ ಇದೆ ಆಯಿತಾ, ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ಅವರೆಲ್ಲ ಮನೆಗೆ ಹೋದರು ಬಂದಿರೋರೆಲ್ಲ. ನಾವು ಮನೆಗೆ ಬರೋಷ್ಟರಲ್ಲೇ 10:30 ಅಷ್ಟೇ ಆಗಿತ್ತು, ಜಾಸ್ತಿ ಏನು ಆಗಿರಲಿಲ್ಲ. ಬಂದಿರೋ ಗಿಫ್ಟ್ಸ್ನೆಲ್ಲ ಓಪನ್ ಮಾಡಿದೆ. ನಮಗೆ ಮಲ್ಗಷ್ಟು ಪೇಷನ್ಸ್ ಅಂತೂ ಇರಲಿಲ್ಲ. ಸೊ ಆವಾಗಲೇ ಗಿಫ್ಟ್ ಓಪನ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಅಲ್ಲೇ ಸೆಲೆಬ್ರೇಷನ್ ಮಾಡಬೇಕಾದ್ರೇ ಎಲ್ಲ ಓಪನ್ ಮಾಡಿದ್ವಿ. ಇನ್ನೊಂದು 2-3 ಅಷ್ಟೇ ಉಳಿದಿತ್ತು. ಸೊ ಅದನ್ನು ತೆಗಿದ್ರಾಯ್ತು. ನಮ್ಮ ತಂಗಿ ಅಂದರೂ ಫಸ್ಟ್ ತೆಗಿ ನಾನು ನೋಡಬೇಕು ಏನಿದೆ ಅಂಥೇಳಿ. ಅಂದರೆ ಅವಳಿಗೆ ಬಂಗಾರಿಗೆ ಏನು ಗಿಫ್ಟ್ ಬಂದಿರ್ಬೋದು ಅಂದರೆ ಪಾಪುಗೆ ನಮ್ಮ ಮನೇಲಿ ಫಸ್ಟ್ ಪಾಪುನೇ ನಂದು ಆಯಿತಾ. ಸೊ ಒಂಥರ ಕ್ಯೂರಿಯಾಸಿಟಿ ಏನು ಪಾಪುಗೆಲ್ಲ ಗಿಫ್ಟ್ ಬರುತ್ತಂಥೇಳಿ ಅವಳೇ ಓಪನ್ ಮಾಡ್ತಾಯಿದ್ಲ ಆ್ಯಕ್ಚುಲಿ ಎಲ್ಲ ಗಿಫ್ಟ್ಗಳನ್ನು. ಸೊ ಫಸ್ಟ್ ಯೂಸ್ಫುಲ್ ಗಿಫ್ಟೇ ಬಂದುಬಿಡ್ತು ನಮ್ಮ ಬಂಗಾರಿಗೆ, ಬಾಟಲ್. ಅದು ನೆಕ್ಸ್ಟ್ ಅದೇನು ಮ್ಯಾಜಿಕ್ ಬಾಲ್ ಅಂತೆ. ಮೇ ಬಿ ಅವಳು ದೊಡ್ಡವಳಾಗ್ತಾಳಲ್ಲ ಸ್ವಲ್ಪ, ಆವಾಗ ಅವಳೇ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡೆಲ್ಲ ಅದನ್ನು ವರ್ಕ್ ಮಾಡ್ತಾಳಂಥೇಳಿ ನಾವು ಅಷ್ಟೇ ತೆಗ್ದು ಇಟ್ವಿ. ಅದನ್ನು ಟ್ರೈ ಮಾಡೋಕ್ಕೆ ಹೋದ್ವಿ ಓಪನ್ ಎಲ್ಲ ಮಾಡಲಿಕ್ಕೆ. ಅದಾದಮೇಲೆ ನೋಡೋಣ ಬಿಡು ಅಂತ ಹೇಳ್ಬಿಟ್ವಿ. ಅದಾದಮೇಲೆ ನನ್ನ ಹಸ್ಬೆಂಡ್ ಆಫೀಸಲ್ಲಿ ವರ್ಕ್ ಮಾಡೋರಿಗೆ ಹೇಳ್ದೇ ಬಂದು ಗಿಫ್ಟ್ ಇಟ್ಟು ಹೋಗಿದ್ರಂತೆ ನನ್ನ ಹಸ್ಬೆಂಡ್ ಟೇಬಲ್ ಮೇಲೆ. ಅವ್ರಿಗೆ ಅಂದರೆ ಯಾರಂತನೂ ಗೊತ್ತಾಗಿಲ್ಲ ನಮಗೆ. ಅವರು ಡಾಲ್ ಮತ್ತು ಬಾರ್ಬಿ ಡಾಲ್ ಸೆಟ್ ಬರುತ್ತಲ್ಲ ಅದನ್ನೆಲ್ಲ ಎಲ್ಲ ಗಿಫ್ಟ್ ಅನ್ಪ್ಯಾಕ್ ಮಾಡಿ ಇಡೋಷ್ಟರಲ್ಲೇ 11:30 ಆಗಿಬಿಟ್ಟಿತ್ತು. ನಮ್ಮ ಬಂಗಾರಿ ಅಂತೂ ಇನ್ನೂ ಮಲಗಿರಲಿಲ್ಲ, ಬರ್ಡೇ ಜೋಶಲ್ಲೇ ಇದ್ಲು ಅವಳು. ಎವ್ರಿಡೇ 9 ಮಲ್ಗೋಳು, 12 ಗಂಟೆ ಆದರೆ ಎದ್ದಿದ್ಲು. ನಮ್ಮ ಪಾಪು ಬರ್ಡೇ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.